ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ. ಏನಪ್ಪ ಅಂತಂದರೆ ದಿನೇ ದಿನೇ ಬೆಳಗಾವಿಯಲ್ಲಿ MESನ ಹಾವಳಿ ಮತ್ತೆ ಜೋರಾಗ್ತಿರೋ ರೀತಿ ಕಾಣ್ತಾ ಇದೆ. ಯಾಕಂತಂದರೆ ಇವತ್ತು ಏನು ಬೆಳಗಾವಿ ತಾಲೂಕಿನ ಕಿಣಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ MESನ ಒಬ್ಬ ಪುಂಡ ಹೋಗಿ ಅಲ್ಲಿರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಪತ್ತಾರನ್ನೋ ಅಧಿಕಾರಿಗೆ ನೀನು ಮರಾಠಿಯಲ್ಲಿ ನನಗೆ ಮಾತಾಡು, ಯಾಕೆ ನೀನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀಯಾ, ಕನ್ನಡ ಯಾಕೆ ಬರೋದಿಲ್ಲ ಅಂತೇಳಿ ಕೇಳ್ತಾನೆ. ಅದೇ ರೀತಿ ಅಲ್ಲಿ ಒಬ್ಬ ಸಿಬ್ಬಂದಿ PDO ಅವರ ಸಹಾಯಕ್ಕೆ ಬಂದರೆ ನಿನ್ನನ್ನು ನಾನು ಬಾರಿಸ್ತೀನಿ ಅಂತೇಳಿ ಹೇಳಿ ಅವರಿಗೆ ಜೀವ ಧಮಕಿಯನ್ನು ಕೊಡುವಂಥ ಕೆಲಸ ಮಾಡ್ತಾನೆ. ಅದಕ್ಕಾಗಿ ಇಂಥ ಒಂದು ಪ್ರಕರಣಗಳು ಪದೇ ಪದೇ ಬರೋದರಿಂದ ಬೆಳಗಾವಿಯಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಿರುವಂಥ ಒಂದು ಪರಿಸ್ಥಿತಿ ಬಂದಿರುತ್ತದೆ. ಅದಕ್ಕಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿ ಇಂಥ ಪ್ರಕರಣಗಳು ನಡೆಯೋ ರೀತಿಯಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ಮೊನ್ನೆ ಕೂಡ ಒಬ್ಬ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಂಥ MESನ ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಯಳ್ಳೂರ್ಕರ್ ಅವರು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ, ಬಂಧನಕ್ಕೆ ಒಳಗಾಗಿಲ್ಲ, ತಲೆ ಮರೆಸ್ಕೊಂಡಿದ್ದಾರೆ. ಅದಾದು ಕೆಲವೇ ಎರಡೇ ದಿನದಲ್ಲಿ ಮತ್ತೆ ಕಿಣೆ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಒಂದು ಘಟನೆ ಮರಾಠಿಯಲ್ಲಿ ನೀನು ಮಾತಾಡಂತೇಳಿ ಅಧಿಕಾರಿಗೆ ಧಮಕಿ ಕೊಡುವಂಥ ಕೆಲಸ ಆಗ್ತದಲ್ಲ, ಇದನ್ನು ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಖಂಡಿಸ್ತೀವಿ. ಅದೇ ರೀತಿ ಒಂದು 3-4 ದಿನಗಳ ಹಿಂದೆ ಕೂಡ ಬೆಳಗಾವಿಯಲ್ಲಿ ಗನಾಚಾರಿ ಗಲ್ಲಿಯಲ್ಲಿರುವಂಥ ಜಾಗೆಯ ಸಂಬಂಧ, ಒಂದು ಮಹಾನಗರ ಪಾಲಿಕೆ ಜಾಗೆಯ ಸಂಬಂಧ ಅಲ್ಲಿ ನಾಗರಿಕರು ಸಮುದಾಯ ಭವನ ಮಾಡಬೇಕಂತೇಳಿ ಹೋದಾಗ ಆ ಜಾಗವನ್ನು ಅತಿಕ್ರಮಣ ಮಾಡಿದಂಥ ರಾಕೇಶ್ ಪಲ್ಲಂಗೆ ಅನ್ನೋ ಒಂದು ಎಕ್ಸ್ ಕಾರ್ಪೊರೇಟರ್, ಬೆಳಗಾವಿ ಮಹಾನಗರ ಪಾಲಿಕೆ MESನ ಕಾರ್ಪೊರೇಟರು ತನ್ನ ಪಟಾಲಮನ್ನು ಕರ್ಕೊಂಡು ಹೋಗಿ ಇಬ್ಬರ ಮೇಲೆ ಹಲ್ಲೆ ಮಾಡಿದಂಥ ರಾಜು ತಳವಾರ್ ಮತ್ತು ಸದೇಶ್ ಲಾಟೆ ಅನ್ನೋರ ಮೇಲೆ ಹಲ್ಲೆ ಮಾಡಿ ಪದೇ ಪದೇ ತಮ್ಮ ದುಷ್ಕೃತ್ಯಗಳನ್ನು ನಾಡದ್ರೋಹಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಥ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಏನು ಕಾರ್ಯದರ್ಶಿ ಕಡೆಯಿಂದ ಒಂದು ನಾಗಪ್ಪ ಕೊಡ್ಲಿ ಅನ್ನೋ ಕಾರ್ಯದರ್ಶಿ ಕಡೆಯಿಂದ ಒತ್ತಾಯಪೂರ್ವಕವಾಗಿ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಅದು ಪೊಲೀಸ್ ಇಲಾಖೆ ಪಡ್ಕೊಂಡಿದೆಯೋ ಅಥವಾ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಯಾರು ಹಲ್ಲೆಗೆ ಒಳಗಾಗಿದ್ದಾರೆ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾಗಪ್ಪ ಕೊಡ್ಲಿ ಮೇಲೆ, ಗೋಸ್ಗಾ ಪಂಚಾಯತಿಯ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು MESನವರೇ. ಅದಕ್ಕೆ ಸಾಕ್ಷಾಧಾರಗಳನ್ನು ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಕೋಬೋದು. ಏನು ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಯಳ್ಳೂರ್ಕರ್ ಇವರು MESನಿಂದನೇ ಆಯ್ಕೆಯಾಗಿ ಬಂದಂಥವರು, ರಾಕೇಶ್ ಪಲ್ಲಂಗಿ ಕೂಡ MESನಿಂದನೇ ಆಯ್ಕೆಯಾಗಿ ಬಂದವರು. ಇವತ್ತು ಕೂಡ ಒಬ್ಬ MESನ ಪುಂಡ ಹೋಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರಂತಂದ್ರೆ ಇದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿ ನಾನು ಮಾನ್ಯ ಪೊಲೀಸ್ ಇಲಾಖೆ DCP ಅವರಿಗೆ ಫೋನ್ ಮಾಡಿ ಹೇಳಿದಾಗ ಅವ್ರನ್ನ ಖಂಡಿತ ಕಸ್ಟಡಿಗೆ ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಕಸ್ಟಡಿಗೆ ತಗೊಳ್ಳಿ, ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ಹೆಂಡ್ರಿಲ್ಗಾ ಜೈಲಿಗೆ ಕಳಿಸಿ ಅವ್ರ ಮೇಲೆ ತೀವ್ರತರವಾದಂಥ ತನಿಖೆ ಆಗಬೇಕು, ಕಠಿಣ ಕ್ರಮ ಆಗಬೇಕಂತೇಳಿ ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಆಗ್ರಹಿಸ್ತೀವಿ.